ಎಲ್ರಿಗೂ ಶರಣಾರ್ಥಿಗಳು. ನೀರು ಉಳಿಸಿ ನೆಲದ ಋಣ ತೀರಿಸಿ ಅನ್ನುವಂಥ ಒಂದು ಅಭಿಯಾನವನ್ನು ನಮ್ಮ ಸುದ್ದಿ1 ಚಾನಲ್ನವರು ಹಮ್ಮಿಕೊಂಡಿರೋದು ತುಂಬ ಪ್ರಸ್ತುತ ಸಮಾಜಕ್ಕೆ ಅಗತ್ಯ ಮತ್ತು ಅವಶ್ಯಕ. ಇವತ್ತು ನಾವು ಸಾಕಷ್ಟು ಆತಂಕಗಳ ನಡುವೆ ಬದುಕ್ತಾ ಇದ್ದೀವಿ. ಮತ್ತು ಸಾಕಷ್ಟು ಆಧುನಿಕತೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದೆ, ಜೊತೆಗೆ ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ. ಮಾನವ ಸಂಬಂಧಗಳ ದೂರ ಇರ್ಬೋದು, ಪ್ರಕೃತಿ ವಿನಾಶ ಇರ್ಬೋದು, ಯಾವುದು ನಮಗೆ ಉಚಿತವಾಗಿ ಸಿಗುತ್ತೋ ಅದನ್ನು ತುಂಬ ಸ್ವೇಚ್ಛಾಚಾರವಾಗಿ ಉಪಯೋಗಿಸುವಂಥ ಒಂದು ಮನೋಭಾವ ನಮಗೆ ಬಂದುಬಿಟ್ಟಿದೆ. ಆದರೆ ನೀರು ನಮ್ಮ ಪ್ರಾಣ, ನೀರು ನಮ್ಮ ಜೀವ, ನೀರು ನಮ್ಮಿಡೀ ದೇಹವನ್ನು ಲವಲವಿಕೆಯಿಂದ ಇಡುವಂಥ ಒಂದು ಅಮೃತ. ಅಂಥ ನೀರಿನ ಬಗ್ಗೆ ನಾವು ಅತ್ಯಂತ ತಾತ್ಸಾರ ಮನೋಭಾವವನ್ನು ಹೊಂದ್ಕೊಂಡಿದ್ದೇವೆ. ಬರೀ ಭೂಮಿಯಿಂದ ನೀರು ತೆಗೆಯುವಂಥ ಆಲೋಚನೆಗಳನ್ನು ಮಾಡ್ತೇವೆ. ಲಕ್ಷಾಂತರ ಬೋರ್ವೆಲ್ಗಳನ್ನು ಕೊಡಿಸ್ತಾ ಇದ್ದೀವಿ. ಮತ್ತು ಆ ನೀರನ್ನು ಇಂಗುಗುಂಡಿ ಮಾಡಿ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಆಲೋಚನೆಗಳಿಂದ ದೂರ ಉಳಿದಿದ್ದೀವಿ. ಇದು ದೊಡ್ಡ ಅಪರಾಧ. ಮುಂದಿನ ಮಕ್ಕಳ ಭವಿಷ್ಯತ್ತಿನ, ಈ ಜಗತ್ತಿನ ಭವಿಷ್ಯತ್ತಿನ ನಿರ್ಮಾಣ ಆಗಬೇಕು. ನಾಳೆ ಎಲ್ಲ ಬರುವಂಥವ್ರಿಗೆ ನೆರಳು, ನೀರು, ಆಹಾರ ಸಿಗಬೇಕು ಅಂತಂದರೆ ನಾವು ಈಗಲೇ ನಾವು ಒಂದಿಷ್ಟು ಸಣ್ಣ ಕೆಲಸಗಳು, ಇವೇನು ಭಾಳ ದೊಡ್ಡ ಕೆಲಸಗಳಿಲ್ಲ, ಯಾರ್ಯಾರ ಮನೆಗಳಲ್ಲಿ ಯಾರ್ಯಾರ ಮಂಥನಗಳಲ್ಲಿ ಹೊಲಗಳಿದ್ದಾವೆ, ಜಮೀನುಗಳಿದ್ದಾವೆ, ಆ ಜಮೀನುಗಳಲ್ಲಿ ಒಂದು ಇಂಗುಗುಂಡಿ ಮಾಡಿಸ್ಕೊಳ್ರಿ. ಈಗ ನಮ್ಮ ಯೋಗವನ ಬೆಟ್ಟ, ಇದರ ಸಂಸ್ಥಾಪಕರಾದಂಥ ಶ್ರೀ ಕಪರ್ದಿ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿಯವರು ನಮ್ಮ ಚಿತ್ರದುರ್ಗ ಜಿಲ್ಲೆಯ ದೇವರಾಜ ರೆಡ್ಡಿ ಅಂತ ಹೇಳಿಬಿಟ್ಟು ಅವರು ಕೊಳವೆ ಬಾವಿ ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆ ಬಗ್ಗೆ ಸಾಕಷ್ಟು ವೈಜ್ಞಾನಿಕವಾದಂಥ ಅಧ್ಯಯನಗಳನ್ನು ಮಾಡಿ ಒಂದು ದೊಡ್ಡ ಅಭಿಯಾನವನ್ನು ಮಾಡಿ ದೇಶ, ರಾಜ್ಯ ಎಲ್ಲ ಕಡೆಗೂ ಕೂಡ ಅವರು ಹೆಸರುವಾಸಿಯಾಗಿದ್ದಾರೆ. ಅವರನ್ನೇ 10 ವರ್ಷದ ಕೆಳಗಡೆ ನಾವಿಲ್ಲಿ ನಮ್ಮ ಯೋಗವನ ಬೆಟ್ಟಕ್ಕೆ ಕರೆಸ್ಬಿಟ್ಟು 4 ಬೋರ್ವೆಲ್ಗಳಿಗೂ ಕೂಡ ಇಂಗುಗುಂಡಿಗಳನ್ನು ಮಾಡಿಸ್ಕೊಂಡಿದ್ದೀವಿ. ಅದನ್ನೆಲ್ಲ ನೀವು ನೋಡ್ಬೋದು. ಸುತ್ತಮುತ್ತ ಇಲ್ಲಿರುವಂಥ ಎಲ್ಲ ಕಡೆಗೂ ಜಮೀನುಗಳಲ್ಲಿ ನೀರು ಬರ ಬಂದ್ರೂ ನಮ್ಮ ಯೋಗವನ ಬೆಟ್ಟಕ್ಕೆ ಬರ ಬಂದಿಲ್ಲ 10 ವರ್ಷದಿಂದ. ಇದು ನಾನು ವಾಸ್ತವ ಅಂಶಗಳನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕೆ ಬರ ಬಂದಿಲ್ಲ ಅಂತಂದರೆ 4 ಇಂಗುಗುಂಡಿಗಳು ಕೂಡ ಆ ಬೆಟ್ಟದ ಮೇಲಿಂದ ಬರುವಂಥ ಎಲ್ಲ ಜಮೀನುಗಳಿಂದ ಬರುವಂಥ ನೀರು ನೇರವಾಗಿ ನಮ್ಮ ಬೋರ್ವೆಲ್ಗಳಿಗೆ ಹೋಗ್ತಾ ಇದೆ. ಹಾಗಾಗಿ ಮಳೆಗಾಲದಲ್ಲಿ ಬೋರ್ವೆಲ್ಗಳಿಗೆ ನೀರು ಹೋಗಿ ಯಾವುದೇ ನಾವು ಮೋಟ್ರ್ ಆನ್ ಮಾಡ್ದಂಗೆ ಇದ್ರೂ ನೀರು ಉಕ್ಕುವಂಥ 1-2 ಕೆಳಗಿನ ಬೋರ್ವೆಲ್ಲು ಮತ್ತು ಈ ಬೋರ್ವೆಲ್ಲು ನೀರು ಉಗ್ತವೆ. ಅಂದರೆ ಅಷ್ಟು ನಮಗೆ ನೀರು ಸಮೃದ್ಧಿಯಾಗಿದೆ. ಜೊತೆಗೆ ನಮ್ಮಿರೋ 5 ಎಕರೆ ಜಮೀನಲ್ಲಿ ಈಗ ಒಂದು ಗೋಕಟ್ಟೆ ಅಂತ, ಅದು ಮೂಲ ನಮ್ಮ ಜಮೀನಿನಲ್ಲಿ ತೊಗೋಬೇಕಾದ್ರೆ ಗೋಕಟ್ಟೆ ಅಂತ ಇತ್ತು. ಆ ಗೋಕಟ್ಟೆಯನ್ನೇ ನಾವು ಮತ್ತೆ ಮರುಪರಿಷ್ಕರಣೆ ಮಾಡಿ ಅದಕ್ಕೊಂದು ಇಂಗುಗುಂಡಿ ಅಂತ ಮಾಡಿ ನೀರು ಸಂಗ್ರಹ ಮಾಡಿ ಮತ್ತೆ ಒಂದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದು ಎಲ್ಲ ಕಾನ್ಸೆಪ್ಟು ನಮ್ಮ ಕಪರ್ದಿ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿ ಅವ್ರದ್ದು. ಅವರು ಈ ಜಮೀನಿಗೆ ಬಂದಂಥ ಸಂದರ್ಭದಲ್ಲಿ ಇವೆಲ್ಲ ಪ್ರಯೋಗಗಳನ್ನು ಮಾಡಿದ್ರು. ಮತ್ತು ನೀರಿನ ಸಮಸ್ಯೆ ಮನುಷ್ಯರಿಗೆ ಇನ್ನೂ ಹೊರಗೆ ಬಂದಿಲ್ಲ. ಯಾವತ್ತೊಂದು ದಿವಸ ದುಡ್ಡು ಕೊಟ್ಟರೂ ನೀರು ಸಿಗಲಾರ್ದಂಥ ಪರಿಸ್ಥಿತಿಗಳು ಬರುತ್ತಲ್ಲ, ಅವತ್ತು ಮನುಷ್ಯನಿಗೆ ಇದ್ರದ್ದು ಅರಿವಾಗ್ತದೆ. ನಿಮಗೆ ನೀರಿನ ಅಭಾವ ಏನಿದೆ ಅನ್ನೋದನ್ನು ಒಂದು ಸಲ ಇಲ್ಲಿ ಯೋಗವನ ಬೆಟ್ಟದಲ್ಲಿ ಪ್ರತಿ ತಿಂಗಳಿಗೆ ಒಂದು 4-5 ಸಲ ನಾವು ಪೈಪ್ಗಳನ್ನು ತೆಗೆದು ಜಾಯಿಂಟ್ ಮಾಡ್ತೀವಿ. ಕಾರಣ ಏನಪ್ಪ ಅಂದರೆ ಸುತ್ತಮುತ್ತ ಗುಡ್ನಲ್ಲಿರೋ ಕರಡಿಗಳು ಬಂದು ಪೈಪ್ಗಳನ್ನೆಲ್ಲ ಮುರಿದು ಮಣ್ಣು ಬಗೆದು ನೀರು ಕುಡಿಯೋಕ್ಕೆ ಪ್ರಯತ್ನ ಪಡ್ತವೆ. ಅದರಲ್ಲಿ ನೀರಿರಲ್ಲ, ಆದರೆ ಪೈಪ್ನಲ್ಲಿ ನೀರಿರುತ್ತೆ ಅನ್ನೋದು ಕಾರಣಕ್ಕೆ ಕರಡಿಗಳು, ಅಂದರೆ ನಾವೇನೋ ಹಣ ಕೊಟ್ಟರೆ ನೀರು ಸಿಗ್ತವೆ, ಕರಡಿಗಳು ಎಲ್ಲಿ ಅವು ಕೇಳಬೇಕು ಸಾಧ್ಯತೆ ಇದೆ. ಅಂದರೆ ಪರಿಸ್ಥಿತಿಗಳು ಅಷ್ಟು ನಿರ್ಮಾಣ ಆಗಿದೆ. ನಾವೆಲ್ಲ ಇವತ್ತು ಎಷ್ಟು ಬದಲಾಗಿದ್ದೀವಿ ಅಂದರೆ, ನಮ್ಮ ಮನೆ ಮೇಲೆ ಒಂದು 4 ನೀರಿನ ಬಟ್ಲು ಇಟ್ಬಿಟ್ಟು ಅದರಲ್ಲಿ ನೀರು ಇಟ್ಬಿಟ್ಟು ನಾವು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತೀವಿ. ಏನಂತ, ಪ್ರಾಣಿ ಪಕ್ಷಿಗಳಿಗೆ ನೀರಿಡಿ ಅನ್ನೋಂಥ ಅಭಿಯಾನ ಮಾಡ್ತೀವಿ ಅಂತ ಹೇಳಿ. ನಾವು ಅಲ್ಲಿ ಪ್ರಾಣಿ ಪಕ್ಷಿಗಳು ನೀರು ಕುಡಿತವೆ ಅನ್ನೋದಕ್ಕಿಂತ ನಾನು ಇಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋದು ಜನಗಳಿಗೆ ಗೊತ್ತಾಗಲಿ ಅನ್ನೋ ಪ್ರಸಾರದ ಭಾಗವಾಗಿ ಕೆಲಸ ಮಾಡ್ತಾಯಿದ್ದೀವಿ. ವಾಸ್ತವವಾಗಿ ನೀರು ಸಂರಕ್ಷಣೆ ಮಾಡಲಿಕ್ಕೆ ನಾವೇನು ಮಾಡಬೇಕು? ಮೊದಲನೇದು, ನೀರನ್ನು ಮಿತವಾಗಿ ಬಳಸಿ. ಇದು ಭಾಳ ಮಹತ್ವದ್ದು. ಭಾಳ ಮಿತವಾಗಿ ಬಳಸ್ರಿ. ಈಗೇನಾಗಿದೆ, ಪ್ರತಿದಿನ ನಾವು ಸ್ನಾನ ಮಾಡ್ತೇವೆ, ತಪ್ಪಲ್ಲ, ಪ್ರತಿದಿನ ಸ್ನಾನ ಮಾಡಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಬಳಸ್ಬೇಕಾದ್ರೆ ನೀರು ಕಡಿಮೆ ಬಳಸ್ಕೊಳ್ಳೋಣ ನಾವು. ಮತ್ತು ಇವತ್ತು ಶೌಚಾಲಯಗಳಿಗೆ ಮೊದಲು ಒಂದು ಚರಿಗೆ ಹಿಡ್ಕೊಂಡು ಹೊಲಗಳಿಗೆ ಹೋಗ್ತಾಯಿದ್ರು. ಇವತ್ತು ಬದಲಾಗಿದೆ. ಎಲ್ಲರಿಗೂ ಮನೆಗೊಂದು ಶೌಚಾಲಯಗಳು ಬಂದಿದೆ. ಆ ಶೌಚಾಲಯಕ್ಕೆ ಬಂದಾಗ ಆ ಶೌಚಾಲಯ ನಾವು ಆನ್ ಮಾಡಿದ್ರೆ ಸುಮಾರು ಕೊಡಪಾನ್ಗಟ್ಟಲೆ ನೀರು ಹೋಗ್ತವೆ. ಅದು
ಆ ಪದ್ಧತಿಗೆ ಅಲ್ಲೆಲ್ಲಿ ನಾವು ಎಲ್ಲೆಲ್ಲಿ ಸಾಧ್ಯವಾದಷ್ಟು ನಮಗೊಂದು ತಲೆಯಲ್ಲಿ ಅರಿವಿರಬೇಕು, ನೀರು ಮಿತವಾಗಿ ಬಳಸಬೇಕು ಅಂತ. ಸ್ನಾನ ಮಾಡುವಾಗಲಿ, ಶೌಚಾಲಯಕ್ಕೆ ಹೋದಾಗಲಿ, ಅನಾಗತ್ಯ ವೇಸ್ಟ್ ಮಾಡೋದಾಗಲಿ. ಮುಂದೆ ಊರಿಗೊಂದು ಕೆರೆ ಇರ್ತಿತ್ತು, ಮನೆಗೊಂದು ಬಾವಿ ಇರ್ತಿತ್ತು. ಆ ಪದ್ಧತಿ ಈಗ ನಾಶ ಆಗೋಗಿದೆ. ಯಾರೂ ಮನೆಗಳಲ್ಲಿ ಬಾವಿ ಇಟ್ಕೊಳ್ಳೋಂಥ ಪರಿಸ್ಥಿತಿಗಳು ಇಲ್ಲ. ಆ ದೃಷ್ಟಿಯಿಂದ ನಾನು ಹೇಳ್ತಿರೋದು, ಮೊದಲನೇದು ನೀರನ್ನು ಮಿತವಾಗಿ ಬಳಸಿ, ಕೊಳವೆ ಬಾವಿಗಳನ್ನು ರೀಚಾರ್ಜ್ ಮಾಡಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿ. ಬೋರ್ವೆಲ್ಗಳನ್ನು ಯಾವಾಗ ಕೊಡಿಸ್ತೀರೋ ಬೋರ್ವೆಲ್ ಕೊಡಿಸ್ಬೇಕಾದ್ರೆ ನೀವು ಮಳೆ ಕೊಯ್ಲು ಅನ್ನುವಂಥ ಏನು ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ. ಇವತ್ತು ಬೋರ್ ಕೊಡೋದು ಮೋಟ್ರ್ ತರ್ತೀರ, 3 ಲಕ್ಷ ರೂಪಾಯಿ ಒಂದು ಬೋರ್ ಕೊಡಿಸಿದ ತಕ್ಷಣ ನೀವು ಮೋಟ್ರ್ ಇಳೆಬಿಟ್ಟು ಅದಕ್ಕೆ TC ಹಾಕಿ, ಸ್ವಿಚ್ ಬೋರ್ಡ್ ಹಾಕಿ ಅವನ್ನೆಲ್ಲ ಆನ್ ಮಾಡಿ 3 ಲಕ್ಷ ಖರ್ಚು ಮಾಡ್ತೀವಿ. ಇನ್ನೊಂದು 50,000 ಹೆಚ್ಚಿಗೆ ಮಾಡಿದ್ರೆ ಆ ಮಳೆ ಕೊಯ್ಲೂ ಕೂಡ ಅದರಲ್ಲೇ ಆಗೋಗ್ತದೆ. ಆ ದೃಷ್ಟಿಯಿಂದ ಬೋರ್ ಕೊಡಿಸೋದ್ರ ಜೊತೆಗೆ ಮಳೆ ಕೊಯ್ಲನ್ನು ನೀವು ಮಾಡ್ಕೋಬೇಕು, ನೀರನ್ನು ಮಿತವಾಗಿ ಬಳಸಬೇಕು. ಎರಡನೇದು ಜಲ ಸಂರಕ್ಷಣೆ ಮಾಡಬೇಕು. ನಮ್ಮೆಲ್ಲ ಕಟ್ಟಡಗಳು, ಈಗ ನಮ್ಮದು ಯೋಗವನ ಬೆಟ್ಟದ ಕಟ್ಟಡ ಇದೆ, ಆ ಕಟ್ಟಡದ ಮೇಲಿರೋ ನೀರೆಲ್ಲ ಒಂದು ಪೈಪಿನ ಮುಖಾಂತರ ಬಂದು ಅದು ಟ್ಯಾಂಕಿಗೆ ಸಂಗ್ರಹ ಆಗಿ ಅದೇ ನೀರನ್ನು ನಾವು ಬಳಸುವಂಥ ಕಾರ್ಯಕ್ರಮಗಳನ್ನ ಹಾಕಬೇಕು. ಈ ದೃಷ್ಟಿಯಿಂದ ಈ ಥರದ್ದು ನೀರನ್ನು ಮಿತವಾಗಿ ಬಳಸೋದು, ನೀರು ಭಾಳ ಅತ್ಯಮೂಲ್ಯ, ಪ್ರತಿ ಹನಿನೂ ಅತ್ಯಮೂಲ್ಯ ಅನ್ನೋ ಜಾಗೃತಿಯನ್ನು ಮೂಡಿಸ್ಬೇಕು. ಇದರಿಂದ ಏನಾಗುತ್ತೆ, ಎಲ್ಲ ಸಮಾಜದಲ್ಲಿ ನಾಳೆ ನೀರಿನ ಅಭಾವ, ನೀರಿನ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಬೆಂಗಳೂರಂಥ ನಗರಗಳಲ್ಲಿ, ಸಿಟಿಗಳಲ್ಲಿ, ಯಾವುದೇ ಸಿಟಿಗಳು ತೆಗೆದುಕೊಳ್ಳ್ರಿ, ಎಲ್ಲ ಕಾಂಕ್ರೀಟ್ ರೋಡ್ಗಳಾಗಿದೆ, ಮಣ್ಣಿನ ನೆಲನೇ ಕಾಣೋದಿಲ್ಲ. ನೀರು ಎಲ್ಲಿ ಹೋಗ್ಬೇಕವು, ಎಲ್ಲಿ ಹಿಂಗಬೇಕಲ್ಲಿ? ಸಿಟಿಗಳಲ್ಲಿ ನೀವು ಅದನ್ನು ಸಾಧ್ಯನೇ ಆಗಲ್ಲ. ಇನ್ನು ಇರೋ ಭೂಮಿಗಳೆಲ್ಲ ಇವತ್ತು ಭೂಮಿಗಳು ಏನಾಗಿದೆ, 1979/80 ಕಾಲಮ್ ಅಂತ ಇದೆ, ಭೂ ಸುಧಾರಣಾ ಕಾಯ್ದೆ ಬಂತು. ಆ ಭೂ ಸುಧಾರಣಾ ಕಾಯ್ದೆಯಲ್ಲಿ ರೈತರಾದಂಥವ್ರ ಹತ್ರ ರೈತರ ಜಮೀನು ತೆಗೆದುಕೊಳ್ಳುವಂಥ ಒಂದು ಕಾನೂನಿತ್ತು. ಈಗ ಹಂಗಾಗಿಲ್ಲ. ಯಾವುದೇ ಬಂಡವಾಳ ಇರೋನು, ಹಣ ಇರೋನು, ಯಾವುದೇ ದುಡ್ಡಿರೋನು, ಯಾರು ಬೇಕಾದ್ರೂ ಬಂದು ಜಾಗನ, ಯಾವ ದೇಶದವನು ಬೇಕಾದ್ರೂ ಬಂದು ಇಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಕಂಪ್ನಿ ತೆಗೆದು ಭೂಮಿಯನ್ನು ಉಪಯೋಗಿಸ್ಕೋಬೋದು. ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿರೋ ಎಲ್ಲ ರೈತರು ತರಕಾರಿ ಬೆಳೀತಿದ್ರು, ಹೂ ಬೆಳೀತಾಯಿದ್ರು. ಇವತ್ತು ಚಿತ್ರದುರ್ಗ ಸುತ್ತ 10 ಕಿಲೋಮೀಟ್ರ್ ನಿಮಗೆಲ್ಲ ರಿಯಲ್ ಎಸ್ಟೇಟ್ ಆಗೋಗಿದೆ. ಎಲ್ಲ ರೈತರ ಭೂಮಿಗಳು. ಮೊದಲು ನೀವು ಭೂ ಪರಿವರ್ತನೆ ಮಾಡಬೇಕಾದ್ರೆ ಅದು ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅನ್ನೋ ಕಡೆಗೆ ರಿಯಲ್ ಎಸ್ಟೇಟ್ ಮಾಡುವಂಥ ಪರಿಸ್ಥಿತಿಗಳಿತ್ತು. ಇವತ್ತು ಆ ಥರ ನಿರ್ಮಾಣ ಆಗಿಲ್ಲ. ಎಲ್ಲ ಭೂಮಿಗಳು, ರೈತರ ಭೂಮಿಗಳು ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಆ ಭೂ ಸುಧಾರಣೆ ಕಾಯ್ದೆ 5 ವರ್ಷದ ಕೆಳಗಡೆ ಕಾನೂನು ಬಂತು, ಯಾರು ಬೇಕಾದ್ರೂ ಭೂಮಿ ತೊಗೋಬೇಕು ಅಂತ. ನಾವೊಂದು ಸಣ್ಣ ಮಠ ಕಟ್ಟಬೇಕಾದ್ರೂ ಜಿಲ್ಲಾಧಿಕಾರಿಗಳಿಂದ ಒಂದು ಪರ್ಮಿಷನ್ ತಗೋಬೇಕಾಗಿತ್ತು. 79/80 ಕಾಲಮಿಂದ ಇದು ಹೊರತುಪಡಿಸಿ ನಾವು ಮಾಡ್ಬೋದು, ಶಿಕ್ಷಣಕ್ಕೆ ಯೋಗ್ಯ ಅಂತ ಕೊಡ್ತಾಯಿದ್ರು. ಈಗ ಹಂಗಾಗಿಲ್ಲ. ಈಗ ಯಾರು ಬೇಕಾದರೂ ಸಂಘ ಸಂಸ್ಥೆಗಳಿಗೆ ಮತ್ತು ಕಂಪ್ನಿಗಳಿಗೆ, ಬಂಡವಾಳಶಾಹಿಗಳಿಗೆ ಭೂಮಿಯನ್ನು ನೋಂದಣಿ ಮಾಡುವಂಥ ಒಂದು ಕಾಯ್ದೆ ಈಗ 5 ವರ್ಷದ ನಂತರ ಬಂದು ಹೋಗ್ಬಿಟ್ಟಿದೆ. ಅದು ಇನ್ನೂ ಅದು ಉಳಿದಿದೆ. ಇನ್ನೂ ಹೋಗ್ತಾ ಹೋದರೆ ಏನಾಗುತ್ತೆ, ಈ ಥರದ್ದು ನಾವೇನು ಈ ಅಭಿಯಾನ ಮಾಡ್ತಾಯಿದ್ದೀವಲ್ಲ, ಇವಕ್ಕೆಲ್ಲ ಅರ್ಥಗಳಿಲ್ದಂಗೆ ಆಗೋಗ್ಬಿಡ್ತಾವೆ. ಏಕೆಂದರೆ ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಭೂಮಿಗಳು ಕೈಗಾರಿಕಾಕರಣಗಳಾಗ್ತಿದ್ದಾವೆ, ವಾಣಿಜ್ಯೀಕರಣಗಳಾಗ್ತಾ ಇದ್ದಾವೆ. ಇವತ್ತು ಮನೆಯಲ್ಲಿ 4 ಜನ ಸಹೋದರರಿದ್ದರೆ ಒಂದೇ ಮನೆಯಲ್ಲಿ ಇರ್ತಿದ್ರು. ಇವತ್ತು 4 ಜನಕ್ಕೆ 4 ಸೈಟ್ ಬೇಕಾಗಿದ್ದಾವೆ. ಅವ್ರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲರಿಗೂ ಸೈಟ್ ಬೇಕಾಗಿದ್ದಾವೆ. ಈ ಥರದ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಅದ್ರ ಬಗ್ಗೆ ನಾನು ಈಗ ಮಾತಾಡೋಕ್ಕೆ ಇಚ್ಛೆಪಡಲ್ಲ. ಆದರೆ ನೀರಿನ ಬಗ್ಗೆ ಭಾಳ ಇರಬೇಕು. ಈಗ ತಾವೇ ಸೂಚಿಸಿದಂಗೆ ದೇಶದಲ್ಲಿ 80% ನೀರು ಸಮಸ್ಯೆ ಅಭಾವ ಆಗ್ತಾ ಇದೆ ಅನ್ನೋ ಒಂದು ಸಮೀಕ್ಷೆಯನ್ನು ಕೂಡ ನೀವು ಹೇಳ್ತಾ ಇದ್ದೀರಾ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ತಮ್ಮ ಜಮೀನುಗಳಲ್ಲಿ, ತಮ್ಮ ಮನೆಗಳಲ್ಲಿ, ತಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ನೀರಿನ ಸದ್ಬಳಕೆ ಹೇಗೆ ಮಾಡ್ಕೋಬೇಕು ಅನ್ನುವಂಥ ಅರಿವನ್ನು, ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ ನಡೆದರೆ, ಮತ್ತು ದೇವರಾಜ ರೆಡ್ಡಿ ಅಂಥವ್ರನ್ನು ತಮ್ಮ ಜಮೀನುಗಳಲ್ಲಿ ಕರೆಸ್ಕೊಂಡು ಅವರಿಂದ ಒಂದು ಏನೋ ಸಲಹೆಗಳನ್ನು ತೆಗೆದುಕೊಂಡು, ಇವೇನು ನೀವು ಭಾಳ ದೊಡ್ಡ ಖರ್ಚು ಅಂತೇನಿಲ್ಲ, ನೀವು ಮಾಡ್ದಂಗೆ ಇರ್ತದೆ. ಭಾಳ ದೊಡ್ಡ ಖರ್ಚು ಏನಿರಲ್ಲ. ಒಂದು 6 mm 20 mm ಜಲ್ದಿ ಹೋಗುತ್ತೆ, ಒಂದು 40 mm ಜಲ್ದಿ ಹೋಗುತ್ತೆ. ಸುತ್ತ ಬೋರ್ವೆಲ್ ರೀಚಾರ್ಜ್ ಮಾಡಿ ನೀರು ಬಂದು ಹೆಂಗೆ ಬೇಕು ಅನ್ನೋದನ್ನು ತೋರಿಸ್ತದೆ. ಅದು ನೀವು ನೋಡಿದ್ದೀರ, ಅಲ್ಲಿದ್ದ ಒಂದು ಚಾನಲ್ ಮಾಡಿದ್ದೀವಿ, ಬರ್ತದೆ. ಆ ದೃಷ್ಟಿಯಿಂದ ಇದನ್ನು ಒಂದು ಸಾಮಾಜಿಕ ಕಳಕಳಿ ಅಂತ ತಿಳ್ಕೊಂಡು ನೀವು ಮುಂದಿನ ಮಕ್ಕಳಿಗೆ, ಮುಂದಿನ ಜನರಿಗೆ ಸಮೃದ್ಧಿಯಾದ ನೀರು ಸಿಗಲಿಕ್ಕೆ ಇವತ್ತು ನಮಗೆ ಸಿಕ್ಕಿದೆ, ಅದ್ರ ಮುಂದಿನ ತಲೆಮಾರಿಗೂ ಸಿಗಲಿ ಅನ್ನುವಂಥ ಮನೋಭಾವವನ್ನು ಇಟ್ಕೊಂಡು ಕೆಲಸ ನಡೆದರೆ ಭಾಳ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಒಟ್ಟಾರೆ ನಮ್ಮ ಸುದ್ದಿ ಒಂದು ಚಾನಲ್ಲು ಈ ಥರ ಪ್ರತಿ ಮಠಮಾನ್ಯಗಳು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮತ್ತು ಪ್ರಗತಿಪರರು, ರೈತರು ಅವ್ರಿಗೆಲ್ಲ ಹೋಗಿ ಅವ್ರ ಹತ್ರನೇ ಹೋಗಿ ಈ ಥರದ ಒಂದು ಸಂದರ್ಶನವನ್ನು ತೆಗೆದುಕೊಂಡು ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸ ಚೆನ್ನಾಗಿ ನಡೀಲಿ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶರಣಾರ್ಥಿಗಳು.